ಇನ್ನು ಇದೆಲ್ಲದರ ನಡುವೆ ಇವತ್ತು ಸದನ ಆರಂಭವಾದಾಗ ಆರ್.ಬಿ. ತಿಮ್ಮಾಪುರ್ ಅವರು ಸದನದಲ್ಲಿ ಹಾಜರಿರಲಿಲ್ಲ. ಎಲ್ಲಿಗೆ ಹೋಗಿದ್ರು ಅಂದರೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸ ಕಾವೇರಿಗೆ ಅವರು ಹೋಗಿದ್ರು. ಸಿಎಂ ಭೇಟಿ ಮಾಡಿದ್ದಾರೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್. ಧರಣಿ ಅಂದರೆ ದೋಸ್ತಿಗಳು ಧರಣಿ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಮಾಡಿದ್ದಾರೆ ಸಚಿವರು. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ವಿಪಕ್ಷಗಳು ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಸಂಬಂಧ ಇವರ ನಿಲುವು ಏನು ಅಂತ ಸ್ಪಷ್ಟಪಡಿಸಬೇಕಲ್ಲ, ಸಿಎಂನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಮುಖ್ಯಮಂತ್ರಿಗಳ ಬಳಿ ಮಾತನಾಡಿದ್ದಾರೆ. ಅದನ್ನೇ ಈಗ ಅವ್ರು ಹೇಳ್ತಾ ಇದ್ದಿದ್ದು. ಮುಖ್ಯಮಂತ್ರಿಗಳು ಏನೂ ಕೇಳಲಿಲ್ಲ, ನಾನೇನು ಹೇಳಲಿಲ್ಲ ಅಂತಾರೆ. ಸುಮ್ಮನೆ ಯಾಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ? ಯಾವಾಗ ವಿಪಕ್ಷಗಳು ಅಹೋರಾತ್ರಿ ಧರಣಿ ಮಾಡಿದ್ವೋ, ಇವತ್ತು ಸದನದಲ್ಲೂ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೋ, ಸಹಜವಾಗಿ ಒಂದಷ್ಟು ವಿವರಣೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಬೆಳಗ್ಗೆ ಅವರು ಸದನಕ್ಕೂ ಬಾರದೆ ಕಾವೇರಿ ನಿವಾಸಕ್ಕೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವ್ರಿಗೊಂದಷ್ಟು ವಿಚಾರವನ್ನು ಹೇಳಬಂದಿದ್ದಾರೆ. ಇವತ್ತು ಸಿಎಂ ಅವರಿಂದ ಉತ್ತರ ಕೂಡ ಇದೆ. ಇವತ್ತು ಅಧಿವೇಶನದ ಕೊನೆ ದಿನ, ಆ ಸಂದರ್ಭದಲ್ಲಿ ಮಾತಾಡಬೇಕಲ್ಲ ಮುಖ್ಯಮಂತ್ರಿಗಳು, ಈ ವಿಚಾರದ ಬಗ್ಗೆನೂ ಮಾತಾಡಬೇಕಾಗತ್ತೆ. ಬಟ್ ಮುಖ್ಯಮಂತ್ರಿಗಳ ಇವತ್ತಿನ ಹೇಳಿಕೆ ಅಬಕಾರಿ ಇಲಾಖೆಯಲ್ಲಿ ನಡೆದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ತೀವ್ರ ಹೋರಾಟ ಜೋರಾದರೂ ಕೂಡ ಗೊತ್ತಿಲ್ಲ, ಏನು ಬೇಕಾದರೂ ಆಗಬಹುದು. ಮತ್ತೊಮ್ಮೆ ನನ್ನ ಕೊಲೀಗ ರವೀಶ್ ನನ್ನ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವೀಶ್, ವಿಪಕ್ಷಗಳ ತೀವ್ರ ಹೋರಾಟ, ಮುಖ್ಯಮಂತ್ರಿಗಳನ್ನು ಹೋಗಿ ತಿಮ್ಮಾಪುರ್ ಅವರು ಭೇಟಿಯಾಗಿರೋದು, ಸೊ ಮುಂದಿನ ನಿರ್ಧಾರ ಏನಾಗಿರಬಹುದು ಮುಖ್ಯಮಂತ್ರಿಗಳದ್ದು? ಇವತ್ತು ಸದನದಲ್ಲಿ ಉತ್ತರವನ್ನು ಕೂಡ ಕೊಡಬೇಕಾಗಿದೆ ಅವರು. ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ತಿಮ್ಮಾಪುರ್ ಅವರು ವಿಧಾನಸಭೆ ಒಳಗಡೆನೂ ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ, ಜೊತೆಗೆ ಹೊರಗಡೆನೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಪೂರಕವಾಗಿರ್ತಕ್ಕಂಥ ಯಾರೋ ಅಧಿಕಾರಿಗಳು ನಮ್ಮ ಹೆಸರನ್ನು ಎಳೆದು ತಂದ್ರೆ ಅದರಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಗೆ ಹೇಳ್ತಾರೆ ಅನ್ನೋದೇ ಅದು ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ದಾಖಲೆಗಳಲ್ಲಿ ಎಲ್ಲೂ ಕೂಡ ನಾನು ಮಾತನಾಡಿರ್ತಕ್ಕಂಥ ಆಡಿಯೋ ಇಲ್ಲ, ಅಥವಾ ನನ್ನ ಪುತ್ರನ ಮಾತನಾಡಿರ್ತಕ್ಕಂಥ ಆಡಿಯೋ ಇಲ್ಲ. ಆದರೆ ಥರ್ಡ್ ಪಾರ್ಟಿಗಳು ನಮ್ಮ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ನಾವು ಹೇಗೆ ರಾಜೀನಾಮೆ ಕೊಡಬೇಕು ಅನ್ನೋ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಇವತ್ತು ಕಾವೇರಿ ನಿವಾಸಕ್ಕೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಕ್ಲಾರಿಫಿಕೇಶನ್ ಕೊಡುವಂಥದ್ದು ಕೂಡ ಮುಂದಾದ್ರು. ಪ್ರಮುಖವಾಗಿರ್ತಕ್ಕಂಥದ್ದು ಈಶ್ವರಪ್ಪ ಕೇಸಲ್ಲಿ ಎಲ್ಲೋ ಒಂದ್ ಕಡೆ ಅವರ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ಅನ್ನ ಒಂದು ಗುತ್ತಿಗೆದಾರನ ಪ್ರಕರಣದಲ್ಲೂ ಕೂಡ ಬರೆದಿದ್ರು. ಆ ಸಂದರ್ಭದಲ್ಲಿ ರಾಜೀನಾಮೆಗೆ ಒತ್ತಾಯಿಸಿ ರಾಜೀನಾಮೆಯನ್ನು ಪಡೆದಿದ್ರು. ಆದ್ರೆ ಈಗ ಎಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರವಾಗಿ ನಾನು ನೇರವಾಗಿ ಭಾಗಿಯಾಗಿಲ್ಲ, ಆದ್ರೆ ಯಾರೋ ಥರ್ಡ್ ಪಾರ್ಟಿಗಳು ಈ ಒಂದು ಹೆಸರನ್ನ ಹೇಳಿದಂತ ಕಾರಣಗಳಿಗೋಸ್ಕರ ಹೇಗೆ ರಾಜೀನಾಮೆ ಕೊಡೋದು ಅಂತ. ಹಾಗಾಗಿ ಸಿಎಂ ಅವರು ಕೂಡ ಈ ಒಂದು ವಿಚಾರದಲ್ಲಿ ಕನ್ವಿನ್ಸ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಈಗ ವಿಧಾನಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಆರ್.ಬಿ. ತಿಮ್ಮಾಪುರ್ ಅವರು ಕೂಡ ಆಗಮಿಸಿದ್ರು. ಹಾಗಾಗಿ ಪ್ರತ್ಯೇಕವಾಗಿ ಸ್ಪೀಕರ್ ಕೊಠಡಿಯಲ್ಲಿ ತಿಮ್ಮಾಪುರ್ ಮತ್ತೆ ಸ್ಪೀಕರ್ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದ್ರೆ ವಿಪಕ್ಷಗಳ ಪಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಬಗ್ಬಾರದು ಅನ್ನೋ ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಈ ಜಟಾಪಟಿಯಲ್ಲೇ ಎಲ್ಲೋ ಒಂದ್ ಕಡೆ ಸದನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಅಬಕಾರಿ ಪ್ರಕರಣ ಇದೆ, ಇದನ್ನ ಹಿಡಿದುಕೊಂಡು ಈ ಒಂದು ಒಂದು ಮನ್ರೇಗಾವನ್ನ ಏನು ವಿರೋಧವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ವಿರೋಧ ಪಕ್ಷಗಳು, ಅದನ್ನು ವಿರೋಧ ಮಾಡಿ ಈಗಾಗಲೇ ಆ ಒಂದು ವಿಕಸಿತ ಭಾರತ ರಾಮ್ಜಿ ಅಂತ ಏನು ಕಾಯ್ದೆ ಏನಿದೆ ಅದರ ಪರವಾಗಿ ಬ್ಯಾಟಿಂಗ್ ಅನ್ನ ವಿಪಕ್ಷಗಳು ಮಾಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಅದರ ವಿರುದ್ಧವಾಗಿ ನಿರ್ಣಯನ ತೆಗೆದುಕೊಂಡು ಅದು ಸಂಪೂರ್ಣವಾಗಿ ಚರ್ಚೆ ಆಗಬಾರದು ಅನ್ನೋದು ಉದ್ದೇಶದಿಂದ ಈ ಒಂದು ಪ್ರಸ್ತಾಪವನ್ನು ತಂದಿದ್ದಾರೆ ಅಂತ ಅವರು ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಹಾಗಾಗಿ ಇದು ಬಗೆಹರಿಯದ ಒಂದು ರೀತಿಯಲ್ಲಿ ಬಿಕ್ಕಟ್ಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರು ಮಧ್ಯಾಹ್ನದ ಬಳಿಕ ಎಲ್ಲೋ ಒಂದ್ ಕಡೆ ಈ ಒಂದು ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಯಾವುದು ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ, ಅಷ್ಟರಲ್ಲಾಗಲೇ ಏನೆಲ್ಲ ಆಗೋಗಿರುತ್ತೆ. ಇವತ್ತು 12 ಗಂಟೆ ತನಕ ಸೆಷನ್ ನಡೆಯುತ್ತೆ ಅಂತ ಸ್ಪೀಕರ್ ಹೇಳಿದರು ಮಧ್ಯರಾತ್ರಿ. ಬಟ್ ಮಧ್ಯಾಹ್ನನೇ ಅಡ್ಜರ್ನ್ ಮಾಡುವಂತಹ ಸಾಧ್ಯತೆ ಇದೆ ಅಂತ, ಯಾಕೆಂದರೆ ಯಾವುದು ಚರ್ಚೆ ಆಗಬಾರ್ದು ಅನ್ನೋ ಲೆಕ್ಕಾಚಾರ.